ಸ್ನೇಹಿತರೆ ಸಿ.ಪಿ. ನಾಗರಾಜ್ ಅಲ್ಲ, ಸಿ.ಪಿ. ನಾಗರಾಜ್ ಅವರು ಇಲ್ಲಿ ನಾವು ಇವರಿಗೆ ಕ್ಯಾಪ್ಸಿಕಮ್ಗೆ ನಾವು ಭೂವಸ್ತ್ರ ಕೊಟ್ಟಿದ್ದು. ಫಸ್ಟು ಭೂವಸ್ತ್ರ ಕೊಟ್ಟಾದಮೇಲೆ ಅವರು ಹಾಕಿದ್ದಾರೆ. ಒಂದು ಗಿಡ ನೋಡಿ ನಮ್ಮ ತೊಡೆ ಉದ್ದಕ್ಕೆ ಬಂದಿದೆ, ಕಾಣ್ತಾ ಇದೆಯಾ? ತೊಡೆ ಉದ್ದಕ್ಕೆ ಬಂದಿದೆ. ತುಂಬ ಚೆನ್ನಾಗಿ ಡೆವಲಪ್ ಮಾಡೋರೆ, ಎಲಾಸ್ ಮಾಡಿದ್ದಾರೆ, ಕಳೆ ಬರ್ದಂಗೆ. ಕ್ಯಾಪ್ಸಿಕಮ್ ನೀವು ನೋಡ್ಬೋದು, ಬಜ್ಜಿ ಅಂತ ಹೇಳ್ತಾರೆ ಕಡೆ ಎಲ್ಲ. ಒಂದೇ ಥರ ಒಂದೇ ಗ್ರೋತ್. ನಾವು ಭೂವಸ್ತ್ರ ಹಾಕಿದ್ದೀವಿ, ಒಂದು 3 ಪ್ಯಾಕೆಟ್ ಕೊಟ್ಟಿದ್ದು ನೋಡ್ಬೋದು, ಬಂದಿದೆ. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿದೆ, ತುಂಬ ಇಷ್ಟಪಟ್ಟಿದ್ದಾರೆ. ಈಗ ಇದೇ ಮೆಣಸಿನ್ಕಾಯಿಗೆ ಎಲ್ಲ ಕಡೆನೂ ಈ ಸೈಡ್ ತುಂಬ ಜನ ಇಷ್ಟಪಡ್ತಾಯಿದ್ದಾರೆ ನಮ್ಮದು ಭೂವಸ್ತ್ರ ಹಾಕೋದಕ್ಕೆ, ಗ್ರೋ ಮ್ಯಾಜಿಕ್ ಕೊಡೋಕ್ಕೆ. ಕಾಯಿಗಳೆಲ್ಲ ಅಡ್ವಾನ್ಸಾಗಿ ಬಂದಿದೆ. ಇದಿನ್ನೂ ಒಂದು 15 ದಿವಸ ಬರೋಂಥದ್ದು ಲೇಟು. ಆಲ್ರೆಡಿ ಇವಾಗಲೇ ಕಾಯಿಗಳು ಬಂದಿದೆ. ಅವರು ಇಷ್ಟಪಟ್ಟು ಇವಾಗ ನೆನ್ನೆ ಸಹ ಒಂದು ಓಲಿಫ್ ತಗೊಂಡಿದ್ದಾರೆ. ಓಲಿಫ್ ಎಲ್ಲ ತಗೊಂಡು ತುಂಬ ಚೆನ್ನಾಗಿ ಗ್ರೋತ್ ಮಾಡಿದ್ದಾರೆ. ಇವಾಗ ಸ್ಟಾರ್ಟಿಂಗಲ್ಲಿ ಬೇಡ ಇಂಥ ಎಷ್ಟು ಕಂಪ್ನಿ ನೋಡಿ ಗೊತ್ತಾ, ನೀವು 100 ನೇರು ಅಂತ ಹೇಳಿದ್ರು. ಆಯಿತು ಸರ್, ನಾವು 101 ಅಂತ ತಿಳ್ಕೊಳ್ಳಿ, ಇದೊಂದು ಸರ್ತಿ ಚೆಕ್ ಮಾಡಿ ಲಾಸ್ಟ್ ಫೈನಲ್ ಅಂತ ಹೇಳಿದ್ದು. ನಮ್ಮ ಹಿಂಸೆ ತಾಳಲಾರ್ದೆ ತಗೊಂಡ್ರು. ಇವಾಗ ಅವರು ಫೋನ್ ಮಾಡಿ ತುಂಬ ತಾಣ್ತಾ ಇದ್ದಾರೆ. ಈ ಥರ ಒಂದು ಗ್ರೋತ್ ಆಗೋದಕ್ಕೆ ಕಾರಣ ಗ್ರೋ ಮ್ಯಾಜಿಕ್ ಭೂವಸ್ತ್ರ, ಓಲಿಫ್. ನೋಡಿದ್ರಲ್ವ, ಎಲ್ಲ ಕಡೆಯೂ ಹೋಗ್ತಾಯಿದ್ವಿ. ಇದೆಲ್ಲ ನಾವು ಕೊಟ್ಟಿರೋಂಥ ಒಂದು ಜಾಗ. ಇವತ್ತು ಅವರಿಲ್ಲ, ಹೋಗಿ ತೋಟದ ನೋಡ್ಕೊಂಡು ಹೋಗಿದ್ರು, ಬಂದಿದ್ದೀವಿ. ನೀವು ಕೇಳ್ಬೋದು ಯಾರನ್ನಾದ್ರೂ, ಸಿ.ಪಿ. ನಾಗರಾಜ್ ಅವ್ರ ತೋಟ, ಮಾಲೂರು. ನಾವು ಭೂವಸ್ತ್ರ ಹಾಕಿದ್ದಾರೆ ಇಲ್ಲ ಅಂತ ನೀವು ಕೇಳ್ಬೋದು. ಹಾಕಿರ್ತಾರೆ ಅಂತಂದ್ರೆ ನಾವು ಕೊಟ್ಟಿರ್ತೀವಿ, ಅವ್ರು ಹಾಕಿಲ್ಲ ಅಂತಂದ್ರೆ ನಾವು ಸುಳ್ಳು ಹೇಳ್ತಿದ್ವಿ ಅಂತ ಅರ್ಥ. ಓಕೆನಾ? 100% ಗ್ರೋತ್ ಇದೆ. ಇದಕ್ಕೆ ನಾವೀಗ ಗ್ರೋ ಮ್ಯಾಜಿಕ್ ಕೊಡೋಂಥ ಸಮಯ. ಚಂದ್ರು, ಗ್ರೋ ಮ್ಯಾಜಿಕ್ ಕೊಡಿ. ಇದಕ್ಕೆ ಗ್ರೋ ಮ್ಯಾಜಿಕ್ ಕೊಟ್ಟರೆ ನಿಮ್ಗೆ ಇವಾಗ ಬ್ರಾಂಚಸ್ ಜಾಸ್ತಿ ಆಗುತ್ತೆ. ಗಿಡ ಈಗ ಕರೆಕ್ಟಾಗಿದೆ. ಈಗ ಬ್ರಾಂಚಸ್ ಜಾಸ್ತಿ ಮಾಡೋದಕ್ಕೆ ನೀವು ಗ್ರೋ ಮ್ಯಾಜಿಕ್ ಕೊಡಿ. ಈಗ ಓಲಿಫ್ ಕೊಟ್ಟಿರಲ್ವ ಸಾ? ಓಲಿಫ್ ಯಾವಾಗ ಕೊಟ್ಟಿರೋದು? 10 ದಿವಸ ಆಯಿತಾ? ಈಗ ಕರೆಕ್ಟಾಗಿ ಅವ್ರು ನಿಮ್ಮ ಮಾತು ಕೇಳ್ತಾರೆ, ಗ್ರೋ ಮ್ಯಾಜಿಕ್ ಕೊಡಿ. ಗ್ರೋ ಮ್ಯಾಜಿಕ್ ಕೊಟ್ಟರೆ ನಮಗೆ ಬ್ರಾಂಚಸ್ ಜಾಸ್ತಿ ಮಾಡಿ ಕಾಯಿ ದೊಡ್ಡದು ಮಾಡ್ಬೋದು. ಕಾಯಿ ಅಲ್ಲಲ್ಲೇ ಒಂದೊಂದು ಇದೆ ಈಗ ಆಲ್ರೆಡಿ. ಈಗೆಲ್ಲ ಒಂದೇ ಸೈಜ್ ಮಾಡ್ಬೋದು ನಾವು. ಅವ್ರಿಗೆ ಹೇಳ್ಬಿಡಿ, ಗ್ರೋ ಮ್ಯಾಜಿಕ್ ಕೊಟ್ಟರೆ ಒಂದೇ ಸೈಜ್ ಬರುತ್ತೆ ಸರ್ ಅಂತ ಹೇಳಿ. ನಾನು ಮಾತಾಡ್ತೀನಿ. ಇದ್ರೆ ಸಿಕ್ಕರೆ ಈಗ ಮಾತಾಡಮ್ಮನಿ, ಫೋನ್ ಮಾಡಿ ಕರ್ಸೋಣ. ಒಂದು ಇಂಥ ಕೆಲಸ ಮಾಡ್ತಾಯಿದ್ವಿ, ಅವ್ರು ಸಿಕ್ಕರೆ ಯಾವಾಗಲೇ ಮಾತಾಡ್ತೀವಿ. ಈಗ ಒಂದು ಗ್ರೋ ಮ್ಯಾಜಿಕ್ ಕೂಡ ಸಮಯ ಬಂದಿತ್ತು. ಈಗ ಎಷ್ಟು ಗಿಡ ಇದೆ ಗೊತ್ತಿಲ್ಲ. ಇದು ಎಷ್ಟಿದೆ ಸಾವಿರ? ಇದು ಎಷ್ಟು ಸಾವಿರ ಇದೆ ಇದು ಗುಣಿ? ಗೊತ್ತಿಲ್ಲ. ಸುಮಾರು 3,000 ಗುಣಿ ಅಷ್ಟಿದೆ ಇದು. ಹೌದು, ಒಂದು 6,000 ಗುಣಿ ಇತ್ತು ಅಲ್ಲಿ. ಇದು ಅಷ್ಟೇ ಇರುತ್ತೆ ಹೆಚ್ಚು ಕಡಿಮೆ. ನೋಡಿ ಸ್ನೇಹಿತರೆ, ಈ ಥರ ಒಂದು ಡೆವಲಪ್ ಮಾಡಿ ಯಾರೇ ಇಲ್ಲೇ ಇದ್ರೂ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ. ಇದಕ್ಕೆ ಏನೇನು ಮಾಡಬೇಕು, ಯಾವ ಕೊಡಬೇಕು ಅಂತ ಹೇಳ್ತೀವಿ, ಮಾಡೋಣ. ಥ್ಯಾಂಕ್ ಯು ಸ್ನೇಹಿತರೆ. ತಾರೀಕು 28/1/2026 ಈ ಒಂದು ಮಾಲೂರು ತೋಟದಲ್ಲಿ ಇದ್ವಿ. ಓಕೆ ಸರ್ ಸ್ನೇಹಿತರೆ.